ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಕೂಲ್ 2015 ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 6 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ಇವತ್ತಿನ 7th ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಆಲ್ರೆಡಿ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ನೋಡದೇ ಇದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ ಅಥವಾ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಬರುತ್ತೆ. ಮತ್ತೆ ಇವತ್ತಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮರೀದೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ. ಪ್ಲಸ್ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 7th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ಗಾಂಗ್ಸೋಗೆ ಡೌಟ್ ಬಂದಿರತ್ತೆ ಅಲ್ವಾ. ಡೌಟ್ ಏನು, ಆಲ್ಮೋಸ್ಟ್ ಅವಳು ಕನ್ಫರ್ಮೇ ಮಾಡ್ಬಿಡಿದಾಳೆ ಈ ಜಾಗದಲ್ಲಿರೋದು ಲೀವ್ನೆ ಅಂತ. ಸೊ ಟೋಕಿನ್ ಅಲ್ಲಿ ಸಿಕ್ಕಿರೋ ಹ್ಯಾಂಡ್ ರೈಟಿಂಗು ಮತ್ತೆ ಈ ಸ್ಕೂಲ್ ಅಲ್ಲಿ ಸಿಕ್ಕಿರೋ ಹ್ಯಾಂಡ್ ರೈಟಿಂಗು ಒಂದೇ, ಲೀವ್ ಬದುಕೆ ಇದ್ದಾಳೆ ಅಂತ ಅದ್ರ ಬಗ್ಗೆ ಎಲ್ಲರ ಹತ್ರ ಹೇಳ್ತೀನಿ ಅಂತ ಗಾಂಗ್ ಹತ್ರ ಹೇಳ್ತಾಳೆ. ಸೊ ಗಾಂಗ್ಗೆ ಭಯ ಆಗುತ್ತೆ, ಹೆಂಗಪ್ಪ ಇದರಿಂದ ಡೈವರ್ಟ್ ಮಾಡೋದು ಅಂತ. ಅಷ್ಟೇ ಅಲ್ಲ, ಅವತ್ತು ಅವಳು ಸ್ಕೂಲ್ ಬಂದ್ರೆ ತಾನೇ ಪ್ರಾಬ್ಲಮ್ ಅಂತ ಹೇಳಿ ಲೀವ್ ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಬಸ್ ಅಲ್ಲಿ. ಆದ್ರೆ ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ರೆ ಸಾಂಗ್ಜಾ ಬಂದು ಗಾಂಗ್ಸೋನ ಕರ್ಕೊಂಡೋಗಿ ಎಲ್ಲಾರ ಮುಂದೆ ನಿಲ್ಲಿಸ್ಬಿಟ್ಟು ಸಾಂಗ್ಜಾ ಹೇಳ್ತಾಳೆ ಅವಳಿಗೆ ನಿಜ ಅಂತ ಗೊತ್ತಿಲ್ಲ ಅಂದ್ರೂ ಹೇಳ್ತಾ ಇದ್ದಾಳೆ, ಇಲ್ಲಿ ನೋಡಿ ನೀವ್ ಅನ್ಕೊಂಡಿರೋ ತರ ಆ ಟೋಕಿನ್ ಸ್ಕೂಲ್ ಅಲ್ಲಿ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಗಾಂಗ್ಸೋ ಅಲ್ಲ. ನಾನು ಆಲ್ರೆಡಿ ಇದ್ರ ಬಗ್ಗೆ ಗಾಂಗ್ಸೋ ಹತ್ರ ಎಲ್ಲಾ ವಿಚಾರಣೆ ಮಾಡ್ಬಿಟ್ಟೆ. ಅವಳಿಲ್ ಬಂದಿರೋದು ಅವ್ರ ಅಪ್ಪಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಬಟ್ ಆ ಸ್ಕೂಲ್ ಅಲ್ಲಿ ಬೇರೆ ಒಂದು ಹುಡುಗಿ ಹತ್ರ ಪ್ರಾಬ್ಲಮ್ ಮಾಡಿರೋದು ಅಂತ ಹೇಳ್ತಾಳೆ. ಇದನ್ನೆಲ್ಲ ಗಾಂಗ್ಸೋ ತಾನೇ ಪ್ಲಾನ್ ಮಾಡಿ ಹೇಳಿರೋದು. ಅದ್ರ ನಂಬಿ ಇವಳು ಹೇಳ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಲೀವ್ ನ ಸಪರೇಟ್ ಆಗಿ ಕರ್ಕೊಂಡು ಹೊಟ್ಟೋದಲ್ವಾ ಡಾಂಗ್. ಈಗ ಒಂದು ಪಾರ್ಕ್ ಅಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ಮಾತಾಡ್ಬೇಕಾದ್ರೆ ಡಾಂಗ್ ಹೇಳ್ತಾನೆ, ಇಲ್ಲಿ ನೋಡು ನೀನು ಗೋಯಿನ್ ತರ ಇರ್ಬೇಕು ಅಂದ್ರೆ ಗೋಯಿನ್ ತರನೇ ಬದುಕೋದನ್ನ ಕಲ್ತ್ಕೋ. ಆಲ್ರೆಡಿ ಗಾಂಗ್ಸೋ ಬಂದು ನಿನ್ ವಿರುದ್ಧ ಎಲ್ಲ ಎವಿಡೆನ್ಸ್ ನ ಕಲೆಕ್ಟ್ ಮಾಡಕ್ಕೆ ಶುರು ಮಾಡಿದಾಳೆ. ಟೋಕಿನ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿ ಹಾಸ್ಟೆಲ್ ಇಂದ ನೀನ್ ಹ್ಯಾಂಡ್ ರೈಟಿಂಗ್ ನ ತಗೊಂಡು ಇಲ್ಲಿವಾಗ ನೀನ್ ಬರ್ತಿರೋ ಬುಕ್ ಹ್ಯಾಂಡ್ ರೈಟಿಂಗ್ ಎರಡನ್ನೂ ಕಂಪೇರ್ ಮಾಡಿದಾಳೆ. ನೀನೆ ಅಂತ ಅಂದ್ರೆ ಲೀವ್ನ್ ಅಂತ ಡೌಲ್ಗೆ ಡೌಟ್ ಬಂದಿದೆ. ನೀನ್ ಯಾವ್ದೋ ಕಾರಣಕ್ಕೆ ಲೀವ್ನ್ ಆಗಿದ್ರೆ ಕೂಡ ಗೋಯಿನ್ ಆಗಿರ್ಬೇಕು ಅಂತ ಅನ್ಕೊಳ್ತಾ ಇದೀಯಾ. ಅದ್ ಯಾವ್ದೇ ಕಾರಣ ಆಗಿರ್ಲಿ ನಾನು ಇವತ್ತಿಗೂ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳು ಕೂಡ ಸರಿ ಆಯ್ತು ಅನ್ನೋ ತರ ನೋಡ್ತಾಳೆ. ಆಕ್ಚುಲಿ ಗಾಂಗ್ ಬಂದು ಲೀವ್ ನ ಕರ್ಕೊಂಡು ಹೋಗ್ಬೇಕಾದ್ರೆ ಬಸ್ಸು ಮಿಸ್ ಆಗ್ಬಿಟ್ಟಿರುತ್ತೆ. ಅವ್ನ್ ಬಸ್ ನ ಹಿಡಿಯಕ್ ಆಗಿರೋದಿಲ್ಲ. ಈಗ ಕ್ಲಾಸ್ ರಿಟರ್ನ್ ಬರ್ಬೇಕಾದ್ರೆ ಡಾಂಗ್ ಮಾತ್ರ ಬರ್ತಾನೆ, ಜೊತೆಗೆ ಲೀವ್ ಅವ್ನ್ ಬರ್ಲಿಲ್ಲ. ಇದನ್ನ ಹಾನ್ ಗಮನಿಸ್ಬಿಟ್ಟ. ಸ್ವಲ್ಪ ತಲೆ ಹಾಕಿಮನು ಸರ್ ಕೂಡ ಒಳಗಡೆ ಬಂದು ಮ್ಯಾಕ್ಸ್ ಪೇಪರ್ಸ್ ಏನೋ ಟೆಸ್ಟ್ ಬರ್ದಿದ್ರಲ್ವಾ, ಪೇಪರ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಎಲ್ಲರೂ ಅವ್ರ ಮಾರ್ಕ್ಸ್ ನ ಚೆಕ್ ಮಾಡ್ಬೇಕಾದ್ರೆ ಈ ಸತಿ ಗಾಂಗ್ಸೋ ಬಂದು 20ಗೆ 20 ಮಾರ್ಕ್ಸ್ ತೆಗ್ದಿರ್ತಾಳೆ. ಕ್ಲಾಸ್ ಲೀಡರ್ ಪಾರ್ಕ್ ಇದನ್ನಲ್ಲ, ಅವ್ನ್ ಬಂದು 19.5 ತೆಗ್ದಿರ್ತಾನೆ. ಅದಕ್ಕೆ ತುಂಬಾ ಫೀಲ್ ಮಾಡ್ತಿದ್ದಾನೆ. ಮುಖನ ಇಟ್ಕೊಂಡು 5 ಮಾರ್ಕ್ಸ್ ಬರೋದೇ ಜಾಸ್ತಿ ಅಂದ್ರೆ ನಮ್ಗೆ ಮ್ಯಾಕ್ಸ್ ಅಲ್ಲಿ. ಅವ್ನಿಗೆ 19.5 ಬಂದಿದೆ, ಅದಕ್ಕೆ ಮುಖ ಹಂಗ್ ಇಟ್ಕೊಂಡಿದ್ದಾನೆ. ಹೆಂಗೋ ಅವ್ನ್ ಫೀಲಿಂಗ್ ಅವ್ನಿಗಿರ್ಲಿ. ಈಗ ನೆಕ್ಸ್ಟ್ ಲೀವ್ ನ ತೋರಿಸ್ತಾರೆ. ಅವಳು ಇವಾಗ ಸ್ಕೂಲ್ ಹೋಗಿಲ್ವಲ್ಲ, ಡಾಂಗ್ ಬೇಡ ಅಂತ ಹೇಳಿರ್ತಾನಲ್ವಾ, ಅದರಿಂದ ಸ್ಟೇಟ್ ಆಗಿ ಅವ್ರ ಅಮ್ಮ ಅವ್ರ ಶಾಪ್ ಗೆ ಹೋಗಿರ್ತಾಳೆ. ಅವ್ಳ ಮುಖ ಡಲ್ ಆಗಿರೋದ್ರ ನೋಡ್ಬಿಟ್ಟು ಅವ್ರು ಕಂಡಿಡ್ಬಿಟ್ರು. ಏನಾಯ್ತಮ್ಮ, ಯಾಕತ್ರ ಮುಖ ಡಲ್ ಆಗಿದೆ, ಏನ್ ನಡೀತು ಅಂತ ಕೇಳಿದಾಗ, ಅಂದ್ರೆ ಮೈ ಏನಾದ್ರೂ ಹುಷಾರಿಲ್ವಾ, ಬಾ ಹಾಸ್ಪಿಟಲ್ ಗೆ ಹೋಗೋಣ ಅಂತ ಕರೀತಾರೆ. ಆದ್ರೆ ಅವಳ ಅಮ್ಮ ನಂಗೆ ಹಾಗೆ ಮಾಡ್ಕೊಂಡಿಲ್ಲ ಅಮ್ಮ, ಅದೆಲ್ಲ ಏನಿಲ್ಲ, ಸುಮ್ನೆ ನಿಮ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಅವ್ರ ಅಮ್ಮ ಮಗಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಜಾಕ್ಕೆ ಸೋಯಿನ್ ಅವ್ರ ಅಮ್ಮ ಅಂತ ಒಬ್ರು ಬಂದಿದ್ರಲ್ವಾ. ಇದಕ್ಕೂ ಮುಂಚೆ ಕೂಡ ಲೀವ್ನ ಅವ್ರಮ್ಮ ಅವ್ರನ್ನ ಕಳ್ಸಿಬಿಟ್ಟಿದ್ರಲ್ವಾ. ಆಲ್ರೆಡಿ ಬಂದಿದ ತಕ್ಷಣ ಅವರು ಲೀವ್ನ ಹತ್ರ ಏನು ಮಾತಾಡಬಾರ್ದು ಅಂತ, ಸ್ವಲ್ಪ ಕೆಲಸ ಇದೆ ಹೋಗಮ್ಮ ಲೀವ್ ನೀನ್ ಹೋಗು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈಗ ಸ್ಕೂಲ್ ಅಲ್ಲಿ ನೋಡಿದ್ರೆ ಸ್ಕೂಲ್ ಮುಗೀತು. ಹಾನ್ ಎದ್ದೋಗ್ಬೇಕಾದ್ರೆ ಗಾಂಗ್ ಬಂದ್ ಹಂಗೆ ಬೆಂಚ್ ಮೇಲೆ ಮಲ್ಕೊಂಡಿರ್ತಾನೆ. ಅವ್ನ್ ಸೈಲೆಂಟ್ ಆಗಿ ಹೋಗ್ಬಿಟ್ಟು ಕೇಳ್ತಾನೆ, ಇವತ್ತು ಬೆಳಗ್ಗೆ ನೀನು ಕ್ಲಾಸ್ ಬರ್ಲಿಲ್ಲ, ಎಲ್ಲೋಗಿದ್ದೆ ಅಂತ ಕೇಳಿದಾಗ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು ಅಂತ ಕೇಳಿದಾಗ ಹಾನ್ಗೆ ಸಖತ್ ಕೋಪ ಬಂದ್ಬಿಡತ್ತೆ. ಯಾಕಂದ್ರೆ ಲೀವ್ ನ ಕರ್ಕೊಂಡೋಗಿದ್ದು ಅವನು ನೋಡಿದ್ನಲ್ವಾ, ಅದರಿಂದ ಟೆನ್ಷನ್ ಆಗುತ್ತೆ. ಇನ್ನೊಂದ್ಸತಿ ಕ್ಲಾಸ್ ಮಿಸ್ ಮಾಡಿದೆ ಅಂತ ಇಟ್ಕೋ, ಅಷ್ಟೇ ನೀನಂತ ಬೆದರ್ಸ್ಬಿಟ್ಟು ಹೋಗ್ತಾನೆ. ಗಾಂಗ್ ಏನು ಅರ್ಥ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ನೈಟ್ ಆಗಿರತ್ತೆ, ಮನೇಲಿ ತೋರಿಸ್ತಾರೆ ಲೀವ್ನ್ಗೆ. ಲೀವ್ನು ಆ ಗೋಲ್ಡ್ ಮೆಡಲ್ ನ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಅವಳಿಗೆ ಹಾನ್ ನೆನ್ಪಾಗೆ ಇರುತ್ತೆ. ಯಾಕಂದ್ರೆ ಹನ್ನ ಬೈದ್ ಬಿಟ್ಲಲ್ಲ, ಅದ್ರಿಂದ ಅವ್ನ್ ನೆನ್ಪಾಗೆ ಇರುತ್ತೆ. ಇನ್ನೊಂದ್ ಕಡೆ ಹಾನ್ಗೂ ಅಷ್ಟೇ, ಅವನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಗೆ ಹೋಗಿರ್ತಾನಲ್ಲ, ಅಲ್ಲಿ ಕೂತಿದ್ರೆ ಕೂಡ ಅವ್ನಿಗೆ ಅವಳು ನೆನ್ಪಾಗೆ ಇರುತ್ತೆ. ಅದಾದ್ಮೇಲೆ ಅವಳು ಮನೆಯಿಂದ ಹೊರಗಡೆ ಬಂದು ನೋಡ್ತಾಳೆ, ಇವತ್ತಾದ್ರೂ ಹಾನ್ ಬರ್ತಾನ, ಹೊರಗಡೆ ಹೋಗೋಣವಾ ಅಂತ. ಆದ್ರೆ ತುಂಬಾ ಹೊತ್ತು ವೇಟ್ ಮಾಡಿ ಹಾನ್ ಬರ್ಲಿಲ್ಲ. ಅದೇ ಸ್ವಲ್ಪ ಹೊತ್ತಲ್ಲಿ ಹಾನ್ ಅಲ್ಲಿ ಬಂದು ನೋಡ್ತಾನೆ, ಅಲ್ಲಿ ಲೀವ್ನ್ ಇಲ್ಲ. ತುಂಬಾ ಹೊತ್ತು ವೇಟ್ ಮಾಡ್ತಾನೆ ಅವ್ರ ಮನೆ ಹತ್ರ ಕೂತ್ಕೊಂಡು. ಲೀವ್ನ್ ಎಲ್ಲೋದ್ಲು ಅಂತ ನೋಡಿದ್ರೆ ಅವ್ನ್ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನಲ್ಲ, ಆ ಜಾಗಕ್ಕೆ ಹೋಗಿ ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಅವಳು ನೈಟ್ ಅಲ್ಲ ಅಲ್ಲಿ ವೇಟ್ ಮಾಡೋದಕ್ಕೂ ಇವ್ನು ಇಲ್ಲಿ ನೈಟ್ ಎಲ್ಲ ವೇಟ್ ಮಾಡೋದಕ್ಕೂ ಸರಿಯಾಗಿರುತ್ತೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸಿದ್ರೆ ಅವಳಿಗೂ ಸೈಕ್ಲಿಂಗ್ ಹೋಗ್ತಾಳಲ್ಲ, ಸೈಕ್ಲಿಂಗ್ ತಗೊಂಡು ಹೊರಗಡೆ ಬಂದಾಗ ಈ ಕಡೆ ನೋಡ್ತಾ ಇರ್ತಾಳೆ ಹಾನ್ ಬರ್ತಾನ ಜಾಗಿಂಗ್ ಅಂತ. ನೋಡಿದ್ರೆ ಹಾನು ಬರ್ತಾನೆ, ಬಟ್ ಹಾನ್ ಏನು ಕೇರ್ ಮಾಡ್ಕೊಂಡಿಲ್ಲ. ಯಾರೋ ಮೂರನೇ ವ್ಯಕ್ತಿ ಅಂತ ಅನ್ಕೊಂಡು ಅವ್ನ್ ಪಡ್ಗೊಂಡ್ ಜಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವನು ಫಾಲೋ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಾಳೆ. ಬಟ್ ಅಷ್ಟರಲ್ಲಿ ಸೈಕಲ್ ಚೈನ್ ಕಟ್ ಆಗೋಯ್ತು, ಅವನನ್ನ ಫಾಲೋ ಮಾಡಕ್ ಆಗಿಲ್ಲ. ಏಯ್ ಹಾನ್ ನಿಂತ್ಕೊಳ್ಳೋ, ಸೈಕಲ್ ಚೈನ್ ಕಟ್ ಆಗೋಯ್ತು, ನನ್ ಕೈಲಿ ಫಾಲೋ ಮಾಡಕ್ ಆಗಲ್ಲ ಅಂತ ರೋಡಲ್ಲೇ ನಿಂತ್ಕೊಂಡು ಅಂತ ಹೇಳ್ತಾ ಇರ್ತಾಳೆ. ಅವನು ಸ್ವಲ್ಪ ದೂರ ಹೋದವ್ರು ನಿಲ್ಲಿಸ್ಬಿಟ್ಟು ರಿಟರ್ನ್ ಬಂದ್ಬಿಟ್ಟು ನೋಡ್ತಾನೆ, ಏನಿವಾಗ ಸೈಕಲ್ ಚೈನ್ ಕಟ್ ಆಗಿದೆ, ಅದಕ್ಕೆ ಅಳ್ತಾ ಇದೆಯಾ ಅಂದಾಗ, ಅದಕ್ಕೆ ಅವಳು ಕೂಡ ಅದಕ್ಕೆ ಅಳ್ತಾ ಇರೋದು ಅಂದಾಗ, ಸರಿ ಆಯ್ತು ಅಂತ ಹೇಳಿ ಅವನೇ ಚೈನ್ ಎಲ್ಲ ಹಾಕ್ಬಿಟ್ಟು ಈಗ ಒಂದ್ ಪಾರ್ಕ್ ಅಲ್ಲಿ ಕುತ್ಕೊಂಡು ಇದಕ್ಕೆ ಮುಂಚೆ ಇರೋತ್ರ ಮತ್ತೆ ಫ್ರೆಂಡ್ಸ್ ಆದ್ರೂ ಹಾಗೆ ಖುಷಿಯಾಗಿ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಲೀವ್ ಒಂದ್ ಸ್ಕೂಲ್ಗೆ ರೆಡಿ ಆಗ್ಬೇಕಾದ್ರೆ ಅವಳ ನೇಮ್ ಬ್ಯಾಜ್ ನ ನೋಡ್ತಾಳೆ. ಅದ್ರಲ್ಲಿ ಗೋಯುನ್ ಅಂತ ಇರುತ್ತಲ್ವಾ, ಅದನ್ನ ನೋಡ್ತಾ ಇದ್ರೆ ಗಾಂಗ್ ಹೇಳಿರೋ ಮಾತು ಅವಳಿಗೆ ನೆನಪು ಬರುತ್ತೆ. ಅಂದ್ರೆ ಈಗ
ನೀನು ಗೋಯುನ್ ಆಗಿರ್ಬೇಕು ಅಂತಂದ್ರೆ ಆತರನೇ ನೀನ್ ಚೇಂಜ್ ಆಗ್ಬೇಕು, ಅವಳ ತರನೇ ನಡ್ಕೋಬೇಕು ಅಂತ ಹೇಳಿರ್ತಾನಲ್ವಾ. ಅದರಿಂದ ಅದನ್ನ ಯೋಚನೆ ಮಾಡ್ಕೊಂಡು ಸ್ಕೂಲ್ಗೂ ಹೋಗ್ತಾಳೆ. ಆದ್ರೆ ಇಷ್ಟು ದಿನ ಪೋನಿಟೈಲ್ ಹಾಕೊಂಡು ಲಿಯೋನ್ ತರ ಹೋಗೋದಿಲ್ಲ. ಇದಕ್ಕೂ ಮುಂಚೆ ಗೋಯುನ್ ಯಾವ ತರ ಹೋಗ್ತಾ ಇದ್ಲು ಆ ತರ ಹೇರ್ ಸ್ಟೈಲ್ ಅಲ್ಲೇ ಹೋಗ್ತಾಳೆ. ಇವಳನ್ನ ನೋಡಿದ ತಕ್ಷಣ ಗಾಂಗೋಗೂ ಸಂತೋಷ, ಪರವಾಗಿಲ್ವೇ ನಾನು ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಬಂದಿದ್ದಾಳೆ ಅಂತ. ಸ್ವಲ್ಪ ಹೊತ್ತಲ್ಲೇ ರೆಸ್ಟ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಗಾಂಗ್ಸೋ ಹೋಗಿ ಮಾತಾಡ್ತಾಳೆ. ಹೌದು ಏನ್ ಲಿಯೋನ್ ನೆನೆ ಸ್ಕೂಲ್ಗೆ ಬರ್ಲಿಲ್ಲ, ನೀನೇ ಬರ್ಲಿಲ್ವಾ ಅಥವಾ ಗಾಂಗ್ ಏನಾದ್ರು ಹೇಳದ್ನ ಅಂತ ಕೇಳಿದಾಗ ಲಿಯೋನ್ ಕೂಡ ಗಾಂಗ್ ನಾನ್ ಮೀಟೇ ಮಾಡಿಲ್ವೇ, ಅವನೇ ನನ್ನ ಹತ್ರ ಹೇಳ್ತಾನೆ ಹತ್ರ ಕೇಳ್ತಾಳೆ. ಅದಕ್ಕೆ ಗಾಂಗ್ಸು ಹೇಳ್ತಾಳೆ, ಓ ಹಂಗಾದ್ರೆ ನೀನು ಗಾಂಗ್ ನ ಮೀಟ್ ಮಾಡಿಲ್ವಾ, ಹಂಗಾದ್ರೆ ನೆನೆ ಏನ್ ನಡೀತು ಅಂತ ನಿನ್ಗೆ ಗೊತ್ತಿಲ್ವಲ್ಲ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಸ್ಟಾರ್ಟ್ ಮಾಡೋಷ್ಟಲ್ಲೇ ವಾಶ್ರೂಮ್ ಒಳಗಡೆ ಇಬ್ರು ಹುಡುಗಿರ್ ಬರೋದನ್ನ ನೋಡ್ತಾರೆ. ಇವಾಗ ಇಲ್ಲಿ ಎಲ್ಲರ ಮುಂದೆ ಮಾತಾಡಕ್ಕಾಗಲ್ಲ, ನಾವು ಸಪರೇಟ್ ಆಗಿ ಹೋಗಿ ಮಾತಾಡೋಣ ಅಂದಾಗ ಲಿಯೋನ್ ಕೂಡ ಸರಿ ನನ್ನ ಫಾಲೋ ಮಾಡ್ಕೊಂಡ್ ಬಾ ಅಂತ ಒಂದು ಆಡಿಟೋರಿಯಂಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಮಾತಾಡ್ಬೇಕಾದ್ರೆ ಗೋಯುನ್ ಹೇಳ್ತಾಳೆ, ನನಗೆ ನೀನೇ ಲಿಯೋನ್ ಅಂತ ಚೆನ್ನಾಗಿ ಗೊತ್ತು, ಯಾಕಂದ್ರೆ ನಿನ್ನೆವರೆಗೂ ಸತ್ತಿರೋ ಲಿಯೋನ್ ಬದುಕಿದಾಳೆ ಅಂತ ಗೊತ್ತಾದ್ರೆ ನನ್ ಮೇಲೆ ಏನು ತಪ್ಪು ಬರೋದಿಲ್ಲ. ನಿನ್ ಹ್ಯಾಂಡ್ ರೈಟಿಂಗ್ ನನ್ನ ಹತ್ರ ಇದೆ, ನಾನು ಅದನ್ನ ನಮ್ಮ ಅಪ್ಪಗೆ ಕೊಟ್ಟು ಪ್ರೂವ್ ಮಾಡಿ ನೀನೇ ಲಿಯೋನ್ ಅಂತ ಪ್ರೂವ್ ಮಾಡ್ತೀನಿ ನನ್ನ ಹತ್ರ ಹೇಳಿದಾಗ ಇವಳಿಗೆ ಟೆನ್ಷನ್ ಆಗುತ್ತೆ. ಏನೇ ಆದ್ರೂ ಟೋಕಿನ್ ಅಲ್ಲಿ ನಡೆದಿರೋದು ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ನನ್ನ ತಂಗಿಗೆ ನೀನ್ ಕೊಟ್ಟಿರೋ ಹಿಂಸೆನ ನಾನು ಹೊರಗಡೆ ತರದೇ ಬಿಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಇಲ್ಲಿರೋರ್ಗೆಲ್ಲ ನಾನ್ ಲಿಯೋನ್ ಅಂತ ಹೇಳಿದ್ರೆ ನಂಬ್ತಾರೆ ಅಂತ ಅನ್ಕೊಂಡಿದ್ಯಾ, ಯಾಕಂದ್ರೆ ಲಿಯೋನ್ ಮುಂಚೆ ಗೋಯುನ್ ಯಾರು ಅಂತ ಇಲ್ಲಿರೋರ್ಗೆಲ್ಲ ಗೊತ್ತು, ಸೊ ಇದ್ರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದಾಗ ಅವಳು ತುಂಬಾ ಓವರ್ ಆಗಿ ಮಾತಾಡ್ತಾಳೆ. ಅಷ್ಟೇ ಅಲ್ಲ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಮಾತಾಡ್ತೀಯ ಅಂತ ಹೇಳಿ ಗಾಂಗ್ಸೋನೆ ಲಿಯೋನ್ ಹೊಡಿಯಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಇವಾಗ ಬಂದು ಲಿಯೋನ್ ಅಂತ ಹೆಸರುಗಂದ್ರು ಆ ಕ್ಯಾರೆಕ್ಟರ್ ಬಂದು ಗೋಯುನ್ ತಾನೆ, ಗೋಯುನ್ ತರ ನಡ್ಕೋಬೇಕು ಅಂತ ಅವಳು ಅನ್ಕೊಂಡ್ಲು. ಸೊ ಲಿಯೋನ್ ತರ ಒದೇ ತಿನ್ನಲ್ಲ, ಗೋಯುನ್ ತರ ಹೊಡಿಯಕ್ಕೆ ಶುರು ಮಾಡ್ತಾಳೆ. ಅಷ್ಟೇ ಅವಳಿಗೆ ಟೆನ್ಷನ್ ಆಗ್ಬಿಟ್ಟು ನನ್ನೇ ಹೊಡಿತಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಇವರಿಬ್ರ ಹತ್ರ ಮಾತಾಡ್ಕೊಳ್ತಾ ಇದ್ದಿದ್ದನ್ನೆಲ್ಲ ಗಾಂಗ್ ಬಂದು ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದ್ದ. ಅವ್ನಿಗೆ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಆಯ್ತು ಏನ್ ನಡೀತಾ ಇದೆ ಅಂತ. ಇವಾಗ ಹಂಗೆ ಅವತ್ ನೈಟ್ ಮನೇಲಿ ತೋರಿಸ್ತಾರೆ. ಗಾಂಗ್ಸೋ ಬಂದು ಅವ್ರ ಅಪ್ಪ ಹತ್ರ ಹೇಳ್ತಾಳೆ, ಅಪ್ಪ ಈಗ ನಾನು ಓದ್ತಿರೋ ಸ್ಕೂಲ್ ಅಲ್ಲಿ ಕೂಡ ಗೋಯುನ್ ಅಂತ ಒಂದು ಹುಡುಗಿದಾಳೆ, ಅವಳು ನೋಡೋದಕ್ಕೆ ಡಿಟ್ಟು ಲಿಯೋನ್ ತರನೇ ಇದ್ದಾಳಪ್ಪ. ನನಗೆ ಯಾಕೋ ಈ ಜಾಗದಲ್ಲಿ ಇರೋದು ಲಿಯೋನ್ ಅಂತಾನೆ ಅನ್ನಿಸ್ತಾ ಇದೆ. ಅದರಿಂದಾನೆ ಅವಳು ಹ್ಯಾಂಡ್ ರೈಟಿಂಗ್ ನ ಟೋಕಿನ್ ಇಂದ ಕೂಡ ತರಿಸ್ಕೊಂಡು ಇಲ್ಲಿಂದ ಒಂದು ಬುಕ್ ತಗೊಂಡಿದೀನಿ, ನೀವು ಒಂದ್ಸತಿ ಚೆಕ್ ಮಾಡಿ ನೋಡ್ತೀರಾ ಅಂತ ಕೊಟ್ಟಾಗ ಅವ್ರ ಅಪ್ಪ ಪೇಪರ್ ನ ಚೆಕ್ ಕೂಡ ಮಾಡಿಲ್ವೇ, ಅರ್ಧೆ ಬಿಸಾಕ್ಬಿಟ್ರು. ನೀನ್ ಮಾಡಿರೋ ಗನ್ಕಾರದ ಕೆಲ್ಸದಿಂದ ನಾವ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ, ಟ್ರಾನ್ಸ್ಫರ್ ನ ತಗೊಂಡು ಮತ್ತೆ ಇಲ್ಲಿ ಬಂದು ನೀನ್ ಆಟನ ಶುರು ಮಾಡ್ಬೇಡ. ಅಲ್ಲಿ ಲಿಯೋನ್ಗೆ ಕೊಟ್ಟಿರೋ ತರ ಟಾರ್ಚರ್ ಇಲ್ಲ ಹುಡುಗಿಗೆ ಕೊಟ್ರೆ ನಾನ್ ಸುಮ್ನೆ ಇರೋದಿಲ್ಲ, ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ನೋಡು, ಹುಡುಗಿ ತಂಟೆಗೆ ಹೋಗ್ಬೇಡ ಅಂತ ಬೈದ್ ಕಳ್ಸ್ಬಿಡ್ತಾರೆ. ಗಾಂಗ್ಸು ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವಳು ರೂಮಲ್ಲಿ ಕುತ್ಕೊಂಡಂಗೆ ಫೀಲ್ ಮಾಡ್ತಾ ಇರ್ತಾಳೆ. ಎಷ್ಟೇ ಅವ್ರ ಅಪ್ಪ ಇವಾಗ ಅವಳನ್ನ ಬೈದ್ರೆ ಕೂಡ ಬಂದು ಆ ಪೇಪರ್ ನ ಕ್ರಶ್ ಮಾಡಿ ಬಿಸಾಕಿದ್ರಲ್ಲ ಅದನ್ನ ತೆಗೆದು ನೋಡ್ತಾರೆ. ಅದ್ರಲ್ಲಿ ಎರಡು ಹ್ಯಾಂಡ್ ರೈಟಿಂಗ್ ಒಂದೇ ತರ ಇರುತ್ತೆ. ಅವ್ರಿಗೆ ಒಂಥರ ಲೈಟ್ ಆಗಿ ಡೌಟ್ ಶುರು ಆಗೋಯ್ತು. ಇವಾಗ ಹಂಗೆ ನೆಕ್ಸ್ಟ್ ಬೆಳಗ್ಗೆ ತೋರಿಸ್ತಾರೆ. ಆಸ್ ಯೂಶುವಲ್ ಎಲ್ಲರೂ ಸ್ಕೂಲ್ಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೈಟ್ ಆಗಿ ಒಬ್ಬ ಇರ್ತಾನಲ್ಲ, ಗಾಂಗ್ ಹತ್ರ ಹೋಗಿ ಗಲಾಟೆ ಮಾಡ್ತಾನಲ್ಲ ಗೀಟೆ ಅಂತ, ಅವ್ನ್ ಬಂದು ಬಸ್ ಹತ್ತಾನೆ. ಆದ್ರೆ ಟಿಕೆಟ್ ತಗೊಳ್ಳೋದಕ್ಕೆ ಅವನ ಹತ್ರ ದುಡ್ಡಿಲ್ಲ. ಅಯ್ಯೋ ಏನಪ್ಪಾ ಮಾಡೋದು ಅಂದ್ರೆ ಅವ್ನ್ ಬಸ್ಸಲ್ಲೇ ಅವ್ನ ಫ್ರೆಂಡ್ ಒಬ್ಬ ಇರ್ತಾನೆ, ಆದ್ರೆ ಅವ್ನು ಆಲ್ರೆಡಿ ಮಲಗಿದಾನೆ, ಅವ್ನ ಕರಿಯಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಏನ್ ಮಾಡೋದು ಅನ್ನೋವಾಗ ಹಿಂದ್ಗಡೆ ಒಂದು ಲೇಡಿ ಹಚ್ತಾರೆ. ಅವ್ರಿಗೂ ಸೇರಿ ನಾನೇ ಟಿಕೆಟ್ ತಗೊಳ್ತೀನಿ ಅಂತ ಹೇಳಿ ಅಮೌಂಟ್ ನ ಕೊಟ್ರು. ಅಷ್ಟೇ ಅವ್ನು ನೋಡಿದ ತಕ್ಷಣ ಇವ್ನಿಗೆ ಬಟರ್ಫ್ಲೈಸ್, ಓ ಸಾರಿ ಮೇಡಮ್ ನಾನು ಪರ್ಸ್ ತಗೊಂಡ್ ಬಂದಿಲ್ಲ, ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನಾನ್ ನಿಮ್ಗೆ ಕಳಿಸ್ಬಿಡ್ತೀನಿ ಅಮೌಂಟ್ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ನ ತಗೊಂತಾನೆ. ಅವ್ರು ಸರಿ ಆಯ್ತು ಅಂತ ಹೇಳಿ ಹೋಗಿ ಕೂತ್ಕೊಂತಾರೆ. ಅವನಿಗೆ ಒಂದ್ 10 ಸತಿ ತಿರುಗಿ ನೋಡ್ತಾನೆ ಆ ಲೇಡಿನ. ಇವಾಗ ಹಂಗೋ ಕ್ಲಾಸ್ಗೂ ಬಂದ್ಬಿಟ್ರು. ಅಲ್ಲಿ ಇಂಗ್ಲಿಷ್ ಟೀಚರ್ ಬಂದು ಎಲ್ಲರಿಗೂ ಹೊಸದಾಗಿ ಒಂದು ಅಸೈನ್ಮೆಂಟ್ ನ ಕೊಡ್ತಾರೆ. ನೀವೀಗ ಟೋಕಿಂಗ್ ಗೆ ಟ್ರಿಪ್ ಹೋಗಿದ್ರಲ್ವಾ, ಆ ಟ್ರಿಪ್ ಬಗ್ಗೆ ನೀವೊಂದು ಅಸೈನ್ಮೆಂಟ್ ನ ರೆಡಿ ಮಾಡ್ಕೊಂಡ್ ಬರ್ಬೇಕು ಅಂತ 3 ಮೆಂಬರ್ಸ್ ಆಗಿ ಗ್ರೂಪ್ ನ ಮಾಡ್ಬಿಟ್ರು. ಇಲ್ಲಿ 3 ಜನ ಯಾರಂದ್ರೆ ಗ್ರೂಪ್ ಆಲ್ರೆಡಿ ಗಾಂಗು ಮತ್ತೆ ಟೇಗೆ ಆಗೋದೇ ಇಲ್ಲ, ಹೈಟ್ ಆಗಿದ್ದಲ್ವಾ ಅವ್ರಿಬ್ರಿಗೂ ಆಗಲ್ಲ. ಇವರಿಬ್ಬರ ಮಧ್ಯೆ ಈಗ ಹಾನ್ ಬಂದು ಸಿಕ್ಕಾಕೊಂಡ. ಈಗ ಹೊಸದಾಗಿ ಹಾನ್ಗೂ ಮತ್ತೆ ಗಾಂಗ್ಗೂ ಆಗಲ್ಲ. ಅಯ್ಯೋ ಇದೇವ್ದಪ್ಪ ಗ್ರೂಪ್, ಈ 3 ಜನನೇ ಒಂದು ಗ್ರೂಪ್ ಮಾಡ್ಬೇಕಂತ ನಾವ್ ನೋಡ್ತಾ ಇದ್ರೆ ಅವ್ರು ಇನ್ನಷ್ಟು ತಲೆ ಕಿತ್ಕೊಂತಾ ಇರ್ತಾರೆ. ಇದರಲ್ಲಿ ಗಾಂಗು ಮತ್ತೆ ಹಾನ್ ಇಬ್ರು ಟ್ರಿಪ್ ಗೆ ಹೋಗಿರೋದಿಲ್ಲ. ಹಾನ್ಗೆ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಇತ್ತು, ಗಾಂಗ್ ಬಂದ ಆ ಟೈಮ್ ಅಲ್ಲಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದ. ಸೊ ಈಗ ಗೀಟೆ ಮಾತ್ರ ತಾನೇ ಹೋಗಿದ್ದು. ಅವ್ನ ಹತ್ರ ನೀನ್ ಅಲ್ಲಿ ತಗೊಂಡಿರೋ ಫೋಟೋಸ್ ಏನಾದ್ರು ಇದ್ರೆ ತೋರ್ಸು ಅಂತ ಫೋಟೋಸ್ ನ ಕೊಟ್ರೆ, ಇವನ ಫೋಟೋಸ್ ಅಲ್ಲಿ ನೋಡಿದ್ರೆ ಬರೀ ಅವನ ಗರ್ಲ್ ಫ್ರೆಂಡ್ ಜೊತೆ ತಗೊಂಡಿರೋದ ಫೋಟೋಸ್. ಅಷ್ಟಾದ್ರೆ ನೋಡಿದ ತಕ್ಷಣ ಗಾಂಗ್ಗೆ ಟೆನ್ಷನ್ ಆಗೋಯ್ತು. ಇಲ್ಲೆಲ್ಲಿ ಟೋಕಿನ್ ಕಾಣಿಸ್ತಾ ಇದೆ, ಒಂದು ಪ್ಲೇಸ್ ಆದ್ರೂ ಕಾಣಿಸ್ತಾ ಇದೆಯಾ, ನೀನು ನಿನ್ ಗರ್ಲ್ ಫ್ರೆಂಡ್ ಇಬ್ಬರೇ ಇದ್ದೀರಾ, ನೀವಿಬ್ಬರ ಬಗ್ಗೆ ನಾನು ಅಸೈನ್ಮೆಂಟ್ ಬರಿಬೇಕಂತ ಹೇಳಿ ಟೆನ್ಷನ್ ಆಗ್ತಾನೆ. ಸರಿ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ, ಈಗ ಸದ್ಯಕ್ಕೆ ಕಾಫಿ ಆರ್ಡರ್ ಮಾಡಿ ಕುಡಿದ್ವಲ್ಲ ಅದಕ್ಕೆ ನನ್ ಶೇರ್ ಅಮೌಂಟ್ ಅಂತ ಹೇಳಿ ಗೀಟೆ ಬಂದು ಪ್ಲೇಟ್ ಮೇಲೆ ಅಮೌಂಟ್ ನ ಇಡ್ತಾನೆ. ಹಾನ್ ಬಂದ್ಬಿಟ್ಟು ನಾನು ಅಮೌಂಟ್ ಎಲ್ಲ ಎತ್ಕೊಂಡ್ ಬಂದಿಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಗೆದ್ದೊಟ್ಟೋದ. ಇನ್ನ ಗಾಂಗ್ ಬಂದು ಸುಮ್ನೆ ಇರ್ತಾನ. ನನ್ ಕ್ರೆಡಿಟ್ ಕಾರ್ಡ್ ನಾನು ತಗೊಂಡ್ ಬಂದಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟೇ ಸಕ್ಕ ಟೆನ್ಷನ್ ಆಗೋಯ್ತು. ಹೊರಗಡೆ ಬಂದ್ಮೇಲೆನೂ ಅಷ್ಟೇ ಹಾನ್ ಬಂದು ಗಾಂಗ್ ನ ಕರೆದ್ಬಿಟ್ಟು, ಇಲ್ಲಿ ನೋಡು ಸುಮ್ನೆ ನೀನ್ ಲಿಯೋನ್ಗೆ ಟೆನ್ಷನ್ ಕೊಡಬೇಡ, ಅವಳ ಪಾಡ್ಗಳನ್ನ ಬಿಟ್ಬಿಡು, ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಬೈದಾಗ ಗಾಂಗ್ ಆಗಿ ತಿರ್ಗ್ಬಿಟ್ಟು ಹೇಳ್ತಾನೆ, ಇವಾಗ ನಿನ್ಗೇನ್ ಪ್ರಾಬ್ಲಮ್, ನಾನು ಅವಳ ಹತ್ರ ಮಾತಾಡಿದ್ರೆ ನಿನ್ಗೇನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದೀನಿ ಅಂತ. ಲಿಯೋನ್ಗೋಸ್ಕರ ಇಬ್ರು ಹಂಗೆ ಕಣ್ಣಲ್ಲೇ ಗುರಾಯಿಸ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋದೊಂದು ಬಾಕಿ ಆತರ ಬೆದರ್ಸ್ಕೊಳ್ತಾರೆ. ಇವಾಗ ಹಂಗೆ ಕ್ಲಾಸ್ ಅಲ್ಲಿರೋ ಲಿಯೋನ್ನ ಮತ್ತೆ ಇನ್ನಿಬ್ಬರನ್ನ ತೋರಿಸ್ತಾರೆ. ಇವ್ರ 3 ಜನನೇ ಒಂದು ಟೀಮು. ಸೊ ಲಿಯೋನ್ಗೆ ಏನು ನೆನ್ಪಿಲ್ವಲ್ಲ, ಅವಳು ಬಂದು ಟೋಕಿನ್ ಅಲ್ಲಿ ತಗೊಂಡಿರೋ ಫೋಟೋಸ್ ಏನಾದ್ರು ಇದ್ರೆ ತೋರಿಸಿ ಅಂತ ಹೇಳಿದಾಗ ಅಲ್ಲಿ ಗ್ರೂಪ್ ಫೋಟೋ ತಗೊಂಡಿರ್ತಾರಲ್ಲ ಅದನ್ನ ತೋರಿಸ್ತಾರೆ. ಆ ಗ್ರೂಪ್ ಫೋಟೋನಲ್ಲಿ ಒಂದು ಸೈಡ್ ಅಲ್ಲಿ ಲಿಯೋನ್ ಇರೋದನ್ನ ಅವಳೇ ಗಮನಿಸ್ಬಿಟ್ಲು, ಇದ್ರಲ್ಲಿ ನಾನಿದ್ದೀನಿ ಅಂತ. ಆಮೇಲೆ ಹುಡುಗಿರು ಹೇಳ್ತಾರೆ, ಈ ಫೋಟೋ ತೆಗಿಬೇಕಾದ್ರೇನೆ ಗೋಯುನ್ ಎಲ್ಲೋದ್ಲು ಅಂತ ಕಾಣಿಸಿಲ್ಲ, ಆಕ್ಚುಲಿ ಫೋಟೋ ತೆಗೆದ್ಮೇಲೆ ನಾವು ಗಮನಿಸಿದವಳು ಇಲ್ಲ ಅಂತ ಅವಾಗ ಹುಡುಕಾಟ ಶುರು ಮಾಡಿದ್ದು ಅಂತ ಹೇಳ್ತಾರೆ. ಸೊ ಇವಳಿಗೆ ಈಗ ಯಾವ ಟೈಮ್ ಅಲ್ಲಿ ಮಿಸ್ ಆಗಿದ್ದು ಅಂತ ಗೊತ್ತಾಯ್ತಲ್ಲ, ಆ ಡೇಟ್ ನ ಟೈಮಿಂಗ್ ನ ಇಟ್ಕೊಂಡು ಇವಳ ಫೋನ್ ಇಂದಾನೆ ಅಂದ್ರೆ ಗೋಯುನ್ ನಂಬರ್ ಇಂದಾನೆ ಇವಳೆ ಗೋಯುನ್ ತರ ಮಾತಾಡಿ ಅವತ್ತು ಯಾರಿಗೆಲ್ಲ ಕಾಲ್ಸ್ ನ ಮಾಡಿದ್ಲು ಏನು ಅಂತ ಎಲ್ಲಾ ಡೀಟೇಲ್ಸ್ ನ ಕೂಡ ತಗೊಂತಾಳೆ. ಮನೆಗ್ ಬಂದ್ಮೇಲೆ ಎಲ್ಲಾ ನಂಬರ್ಗೂ ಕಾಲ್ ಮಾಡಿ ಟ್ರೈ ಮಾಡಿ ನೋಡ್ತಾಳೆ, ಯಾವ್ದಾದ್ರು ಅನುಮಾನಾಸ್ಪದವಾಗಿದೆಯಾ, ಯಾರತ್ತಾದ್ರೂ ನಾನು ಡೌಟ್ಫುಲ್ ಆಗಿ
ಮಾತಾಡದ್ನ ಅಂತ. ಆದ್ರೆ ಎಲ್ಲರೂ ನಾರ್ಮಲ್ ಆಗಿ ಇರುತ್ತೆ, ಎಲ್ಲರೂ ಗೊತ್ತಿರೋರೆ. ಬಟ್ ಒಂದು ಮಾತ್ರ ಸ್ವಲ್ಪ ಡೌಟ್ಫುಲ್ ಆಗಿರುತ್ತೆ. ಆ ನಂಬರ್ ನ ನೋಟ್ ಮಾಡ್ಕೊಂತಾಳೆ. ಇವಾಗ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಸಾಂಗ್ಜಾ, ಲೀ ಮತ್ತೆ ಪಾರ್ಕಿ 3 ಜನನೇ ಅಸೈನ್ಮೆಂಟ್ ಬರೋದಕ್ಕೋಸ್ಕರ ಗ್ರೂಪ್ ಆಗಿ ಮಾಡಿರೋದು. ಅವ್ರು ಕೂಡ ಫೋಟೋಸ್ ಎಲ್ಲ ನೋಡಿ ಮಾತಾಡ್ಬೇಕಾದ್ರೆ ಸಾಂಗ್ಜಾ ಹೇಳ್ತಾಳೆ, ಈ ಫೋಟೋ ತೆಗಿಬೇಕಾದ್ರೇನೆ ಗಾಂಗ್ಸೋ ಮಿಸ್ ಆಗಿದ್ದೋಳು, ಎಲ್ಲೋದ್ಲು ಅಂತ ಗೊತ್ತಾಗಿಲ್ಲ ಅನ್ನುವಾಗ ಪಾರ್ಕ್ ಬಂದ್ಬಿಟ್ಟು ಲೀ ಹತ್ರ ಕೇಳ್ತಾನೆ, ಹೌದು ಅವತ್ತು ರೆಸ್ಟ್ ರೂಮ್ ಅಲ್ಲಿ ನೀನೇನಕ್ ಹತ್ರ ಓಡ್ ಬಂದೆ, ಅವಾಗ ಗಾಂಗ್ಸು ಕೂಡ ಜೋರಾಗಿ ಕುಕ್ಕೊಂಡ್ಲಲ್ಲ ಅಂದಾಗ ಸಾಂಗ್ಜಾ ಹೇಳ್ತಾಳೆ, ಏನು ಅವಳು ಕಿರ್ಚ್ಕೊಂಡ್ಲಾ, ಯಾಕ್ಲಿ ಏನಾಯ್ತು ಅಂತ ಹೇಳಿ. ಇಲ್ಲಿ ನಂಗೆ ಇವ್ರಿಬ್ರು ಡೌಟ್ ಆಗಿ ನೋಡಿದಾಗ ಅಲ್ಲಿ ಹೇಳ್ತಾಳೆ, ಅಯ್ಯೋ ನನ್ ಮೇಲೆ ಏನಕ್ಕಿದ್ರೆ ನೀವು ಡೌಟ್ ಆಗಿ ನೋಡ್ತಾ ಇದ್ದೀರಾ, ನಾನು ಸಾಂಗ್ಜಾ ವಾಶ್ರೂಮ್ ಗೆ ಹೋಗ್ ಬಂದಾಗ ನನ್ ಪೌಚ್ ನ ಅಲ್ಲೇ ಬಿಟ್ ಬಂದ್ಬಿಟ್ಟಿದ್ದೆ. ಅವಳು ಹೊರಗಡೆ ಇರ್ಬೇಕಾದ್ರೆ ನಾನು ಹೋಗಿ ನನ್ ಪೌಚ್ ತಗೋಬೇಕಾದ್ರೆ ರೆಸ್ಟ್ ರೂಮ್ ಒಳಗಡೆ ಕೂತ್ಕೊಂಡಿರೋ ಗಾಂಗ್ಸೋ ಬಂದು ಯಾರ ಹತ್ರನೋ ಮಾತಾಡೋ ತರ ಅನಿಸ್ತಾ ಇತ್ತು. ಸರಿ ಫೋನಲ್ಲಿ ಮಾತಾಡ್ತಿದ್ದಾಳೆ, ವೇಟ್ ಮಾಡೋಣ ಅಂತ ನಾನು ವಾಶ್ರೂಮ್ ಹತ್ರ ಹೋದೆ. ಅಷ್ಟೇ ಇದ್ದಕ್ಕಿದ್ದಂಗೆ ಜೋರಕ್ಕೆ ಹೋಗಕ್ಕೆ ಶುರು ಮಾಡ್ಬಿಟ್ಲು. ನನಗ್ ಭಯ ಆಗ್ಬಿಟ್ಟು ನಾನು ಅಲ್ಲಿಂದ ಓಡ್ ಬಂದೆ. ಅಷ್ಟೇ ನಡೆದಿದ್ದು ಅಂತ ಇವಳು ಹೇಳ್ತಾಳೆ. ಫಸ್ಟ್ ಆಫ್ ಆಲ್ ಏನ್ ನಡೆದಿರತ್ತಂದ್ರೆ ಗಾಂಗ್ಸು ಬಂದು ಯಾರೋ ಬಂದಿದ್ದಾರೆ ಅಂತ ಹೇಳಿ ಭಯ ಪಟ್ಟಿರ್ತಾಳೆ ಒಳಗಡೆ ಕುತ್ಕೊಂಡು. ಬಟ್ ಆ ಜಾಗಕ್ಕೆ ಬಂದಿದ್ದು ಲೀನೆ. ಅದು ಗಾಂಗ್ಸೋಗೆ ಗೊತ್ತಿರೋದಿಲ್ಲ. ಹಿಂಗ್ ಗಾಂಗ್ಸೋ ಕಿರ್ಚಿದ ತಕ್ಷಣ ಲೀ ಕೂಡ ಭಯ ಪಟ್ಕೊಂಡು ಅಲ್ಲಿಂದ ಓಡ್ ಬಂದ್ಬಿಟ್ಲು. ಹಂಗೆ ಅವತ್ತು ನೈಟ್ ತೋರಿಸ್ತಾರೆ. ಲೀವನ್ ಬಂದ್ಬಿಟ್ಟು ಮಿನ್ ಅಂತ ಒಂದು ಹುಡುಗಿನ ಕರೆದು ಮಾತಾಡ್ತಾ ಇರ್ತಾಳೆ. ಮಿನ್ ಅಂದ್ರೆ ಯಾರಂತ ಗೊತ್ತಾಯ್ತಾ, ಸೋಯಿನ್ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಬಗ್ಗೆ ಹೇಳೋದಕ್ಕೆ ಅಂತ ಸ್ಕೂಲ್ ಹತ್ರನೇ ಬಂದಿರ್ತಾಳಲ್ಲ, ಬೇಲೆ ಸ್ಕೂಲಿಂದ ಒಂದು ಯೂನಿಫಾರ್ಮ್ ಹಾಕೊಂಡು ಆ ಹುಡುಗಿನೇ. ಇವಾಗ ಲೀವ್ ಏನಕ್ಕೆ ಕರೆದಿರ್ತಾಳೆ ಅಂದ್ರೆ ಒಂದು ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ನಾವು ಟೋಕಿನ್ ಗೆ ಟ್ರಿಪ್ ಹೋದಾಗ ನೀನ್ ಅಲ್ಲಿಗೆ ಬಂದಿದ್ದ, ಅಲ್ಲಿ ಬಂದ್ ನನ್ನ ನೋಡ್ದ ಅಂತ ಕೇಳೋದು. ಈ ವಿಷಯ ಕೇಳಿಸ್ಕೊಂಡಿದ ತಕ್ಷಣ ಮಿನ್ಗೆ ಒಂಥರ ಶಾಕ್ ಆಗುತ್ತೆ. ಹಂಗಂದ್ರೆ ನಿನ್ಗೆ ಹಳೆ ನೆನಪೆಲ್ಲ ಬಂದ್ಬಿಡ್ತಾ ಅಂತ ಹೇಳಿ ಲೀವ್ ಹತ್ರ ಕೇಳ್ತಾ ಇರೋದು. ಅಂದ್ರೆ ಗಾಂಗ್ಸೋ ಅಂತ ಅನ್ಕೊಂತಾನೆ ಕೇಳ್ತಾ ಇರೋದು. ಅವಾಗ್ಲೇ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸೋದು. ಆಕ್ಚುಲಿ ಇವರು ಟೋಕಿನ್ ಗೆ ಟ್ರಿಪ್ ಹೋದಾಗ ಒಂದು ರೆಸ್ಟ್ ರೂಮ್ ಇಂದ ಹೊರಗಡೆ ಬರ್ಬೇಕಾದ್ರೆ ಗೋಯುನ್ ನಂಬರ್ ಗೆ ಸೋಯಿನ್ ಅಂತ ಒಂದು ಹೆಸರಿಂದ ಮೆಸೇಜ್ ಬಂದಾಗ ಅವಳು ಭಯ ಪಟ್ಕೊಂಡು ಫೋನ್ ಕೆಳಗಡೆ ಹಾಕ್ಬಿಟ್ಟಿರ್ತಾಳೆ. ಅವಾಗಿಂದ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಸಾಂಗ್ ಹತ್ರ ಕೂಡ ಮಾತಾಡಿರಲ್ವಲ್ಲ. ಅವತ್ತು ರೂಮ್ ಅಲ್ಲಿ ಇರ್ಬೇಕಾದ್ರೆ ಕೂಡ ಅವಳು ಆಫನೇಜ್ ಫೋಟೋಸ್ ನೋಡ್ತಾ ಇರ್ಬೇಕಾದ್ರೆ ಅವಳಿಗೊಂದು ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ನ ನೋಡಿ ಫೋನ್ ತಗೊಂಡು ಹೊರಗಡೆ ಹೋಗ್ಬೇಕಾದ್ರೆ ಸಾಂಗ್ ಕೂಡ ಅಡ್ಡ ಬಂದಿರ್ತಾಳಲ್ಲ. ಆಗ ಮೆಸೇಜ್ ಮಾಡಿರೋದು ಬೇರೆ ಯಾರು ಅಲ್ಲ, ಈ ಮಿನ್ನೆ. ನಿನ್ ಹತ್ರ ಮಾತಾಡ್ಬೇಕು, ಹೊರಗಡೆ ಬಾ ಅಂತ ಕರೆದಿರ್ತಾಳೆ. ಅದಕ್ಕೆ ಇವಳು ಹೋಗಿ ಮೀಟ್ ಮಾಡೋದು. ಅಲ್ಲಿ ಮಿನ್ ಕೇಳ್ತಾಳೆ, ಸೊ ಇಂದು ಫೋನ್ ನಿನ್ನ ಹತ್ರ ಇದೆಯಾ, ನೀನ್ ಅವಳ ಫೋನ್ ಇಟ್ಕೊಂಡು ನನ್ಗೆ ಮೆಸೇಜ್ ಮಾಡ್ತಾ ಇದೀಯ ಅಂದಾಗ ಇಲ್ಲಿರೋ ಗೋಯುನ್ಗೆ ಸಖತ್ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದೀಯಾ, ನನ್ಗೂ ದಿನ ಸೋಯುನ್ ನಂಬರ್ ಇಂದ ಮೆಸೇಜ್ ಬರ್ತಾನೆ ಇದೆ, ಮತ್ತೆ ಸೋಯಿನ್ ಬಂದೇ ಬರ್ತಾಳೆ ಅಂದಾಗ ಮಿನ್ಗೆ ಟೆನ್ಷನ್ ಆಗೋಯ್ತು. ಅವಳು ನಂಗೆ ಹಿಡಿದು ಕೆಳಗಡೆ ತಳ್ಬಿಟ್ಟು, ನಿನ್ಗೇನ್ ಕೊಬ್ಬ, ಏನ್ ನನ್ನ ಹತ್ರನೇ ಆಕ್ಟಿಂಗ್ ಮಾಡ್ತಾ ಇದೀಯ ನೀನು, ಸೋಯುನ್ ಸತ್ತೋಗಿರೋಳು ಹೆಂಗ್ ಮತ್ತೆ ಬರ್ತಾಳೆ ಅಂತ ಹೇಳಿ ಕೂಗಾಡಿರ್ತಾಳೆ. ಆತರ ಗೋಯುನ ಫೋರ್ಸಾಗಿ ತಳ್ದಾಗ್ಲೇ ಅವಳು ಕತ್ತ ಮೇಲೆ ಮಾರ್ಕ್ ಆಗಿರೋದು. ಆ ವಿಷಯ ಇವಳಿಗೆ ಇವಾಗ ಅರ್ಥ ಆಗುತ್ತೆ. ಹಂಗಾದ್ರೆ ನನ್ ಕತ್ ಮೇಲೆ ಆಗಿರೋ ಮಾರ್ಕ್ ಬಗ್ಗೆನೆ ಹಾನ್ ಮಾತಾಡಿರೋದು ಅಂತ. ಅವತ್ತು ನೈಟ್ ಹಾನ್ ಮೀಟ್ ಮಾಡಿರ್ತಾನಲ್ಲ, ಅದನ್ನ ನೆನ್ಸ್ಕೊಂತಾಳೆ. ಅಷ್ಟೇ ಅಲ್ಲ, ಫಸ್ಟ್ ಆಫ್ ಆಲ್ ಸೋಯಿನ್ ಹೆಂಗ್ ಸತ್ತೋದ್ಲು ಅಂತ ಇವಳು ಕೇಳಿದಾಗ ಇವಳಿಗೇನು ನೆನ್ಪಿರೋದಿಲ್ವಲ್ಲ. ಹೆಂಗ್ ಸತ್ತೋದ್ಲು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನಗೋದು ಸರಿಯಾಗಿ ಗೊತ್ತಿಲ್ಲ. ಆಕ್ಚುಲಿ ಅವತ್ತು ನಾನ್ ಕೂಡ ನೆಕ್ಸ್ಟ್ ಡೇ ಸ್ಕೂಲ್ಗೆ ಆಸ್ ಯೂಶುವಲ್ ಹೋದೆ. ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಅವಳು ಸತ್ತಿದ್ದಾಳೆ ಅಂತ ಹೇಳ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಕಿಮ್ಮನ್ನ ಸರ್ ಬಂದ್ಬಿಟ್ಟು ನಿಮ್ಗೆ ಹೊಸದಾಗಿ ಒಬ್ರು ಮ್ಯಾಥ್ಸ್ ಟೀಚರ್ ಬಂದಿದ್ದಾರೆ ಅಂತ ಒಂದು ಟೀಚರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬೇರೆ ಯಾರು ಅಲ್ಲ, ಅವತ್ತು ಗೀಟೆ ಬಸ್ ಹತ್ಬೇಕಾದ್ರೆ ಟಿಕೆಟ್ ತಗೊಂಡ್ರಲ್ಲ ಅದೇ ಟೀಚರೇ. ಅವ್ರನ್ನ ನೋಡಿದ ತಕ್ಷಣ ಗೀಟೆ ಸಖತ್ ಟೆನ್ಷನ್ ಆಗ್ಬಿಟ್ಟ. ಅಯ್ಯೋ ಮೇಡಮ್ ಹತ್ರನೇ ನಂಬರ್ ತಗೊಂಡ ಅಂತ. ಆದ್ರೆ ಅವ್ರು ಬಂದು ತುಂಬಾ ಕ್ಯಾಶುವಲ್ ಆಗಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ತಾರೆ. ಮಕ್ಕಳ ಹತ್ರ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಹೆಂಗೋ ಕ್ಲಾಸ್ ಮುಗಿದು ಟೀಚರ್ ಅಲ್ಲಿಂದ ಹೋಗ್ಬೇಕಾದ್ರೆ ಗೀಟೆ ಬಂದು ಹಂಗೆ ಎದ್ದು ಓಡೋಗ್ತಾನೆ. ಮೇಡಮ್ ಒಂದ್ ನಿಮಿಷ ಮೇಡಮ್, ನೀವು ಟೀಚರ್ ಅಂತ ಗೊತ್ತಿಲ್ಲದೆ ನಿಮ್ ನಂಬರ್ ನ ತಗೊಂಡ್ಬಿಟ್ಟೆ, ದಯವಿಟ್ಟು ವಿಷಯನ ಯಾರಿಗೂ ಹೇಳ್ಬೇಡಿ, ನಾನು ಇನ್ಮೇಲೆ ಚೆನ್ನಾಗಿ ಓದ್ತೀನಿ ಅನ್ನೋ ತರ ಹೇಳಿದಾಗ ಅವ್ರ ಹಂಗೆ ನಗದ್ಬಿಟ್ಟು ಹೇಳ್ತಾರೆ, ನೀನ್ ಹೆಂಗಿದ್ರು ಸ್ಟೂಡೆಂಟ್ ನನಗೆ ಚೆನ್ನಾಗೇ ಗೊತ್ತು, ನನ್ನ ನಂಬರ್ ನಿನ್ನ ಹತ್ರ ಇದೆ ಅಲ್ವಾ, ಏನೇ ಡೌಟ್ ಇದ್ರೆ ಕೂಡ ನನಗೆ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ನಿಗೇನ್ ಅರ್ಥ ಆಗ್ತಾ ಇಲ್ಲ. ಇವಾಗ ಆಸ್ ಯೂಶುವಲ್ ಗಾಂಗ್ ಯಾವಾಗೂ ನಿದ್ದೆ ಮಾಡೋದೇ ತಾನೆ ಕೆಲಸ. ಅದೇ ತರ ಇವತ್ತು ಟೆರಸ್ ಮೇಲೆ ಮಲಗಿರ್ಬೇಕಾದ್ರೆ ಆ ಜಾಗಕ್ಕೆ ಲೀವ್ ಹೋಗ್ತಾಳೆ. ಅವನು ಟಕ್ಕಂತ ಎದ್ದು ಕೂತ್ಕೊಂಡ. ಬಟ್ ಇವಳು ಮುಖ ಡಲ್ ಆಗಿರೋದನ್ನ ಅವನು ಗಮನಿಸ್ಬಿಟ್ಟ. ಯಾಕೆ ಏನಾಯ್ತು ಅಂತ ಕೇಳಿದಾಗ ಲೀವ್ ಹೇಳ್ತಾಳೆ, ನಾನು ಗೋಯುನ್ ಅನ್ಲ ಅಂತ ನಿನ್ಗೆ ಚೆನ್ನಾಗೇ ಗೊತ್ತು. ಈ ನಿಜ ಎಲ್ಲರಿಗೂ ಗೊತ್ತಾಗೋದಕ್ಕೂ ಮುಂಚೆ ನಾನು ಎಲ್ಲರಿಗೂ ಹೇಳ್ಬೇಡ ಅಂತ ಅನ್ಕೊಂಡಿದೀನಿ. ಎಲ್ಲರಿಗೂ ಗೊತ್ತಾಗಲ್ಲ, ಯಾರು ಅಷ್ಟು ಬೇಗ ಕಂಡಿಡಿಯಲ್ಲ ಅಂತ ಗೊತ್ತು. ಇದ್ರೂನು ಯಾಕೋ ನನ್ ಮನ್ಸಿಗೆ ತುಂಬಾನೇ ಭಾರ ಆಗ್ತಿದೆ. ನಾನು ಗೋಯುನ್ ಅಲ್ಲ ಲೀವ್ನ್ ಅಂತ ಹೇಳಿ ನಾನು ಒಬ್ಬರಿಗೆ ಮಾತ್ರ ಖಂಡಿತ ಹೇಳಲೇಬೇಕು ಅನ್ನೋ ತರ ಯೋಚನೆ ಮಾಡ್ತಾಳೆ. ಅದ್ರ ಬಗ್ಗೆ ಹೇಳಿದಾಗ ಗಾಂಗ್ ಹೇಳ್ತಾನೆ, ಹಂಗಾದ್ರೆ ಈ ವಿಷಯನ ನೀನು ಹಾನ್ ಹತ್ರ ಹೇಳ್ಬೇಕು ಅನ್ಕೊಂಡಿದ್ಯಾ ಅಂತ. ಅವಳಂಗೆ ಸೈಲೆಂಟ್ ಆಗಿರೋದ್ರ ನೋಡ್ಬಿಟ್ಟು, ಬೇಡ ಇದನ್ನ ಯಾರ ಹತ್ರನು ಹೇಳ್ಬೇಡ ಅನ್ನೋ ತರ ಹೇಳ್ತಾನೆ. ಆಮೇಲೆ ಅವಳು ಸೈಲೆಂಟ್ ಆಗ್ಬಿಟ್ಲು. ಅದಾದ್ಮೇಲೆ ಲೀವ್ನ್ ಬಂದು ಹಂಗೆ ಒಂದು ಸೈಡ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಇವತ್ತು ಸ್ಕೂಲ್ ಹತ್ರ ಗಾಂಗ್ಸ್ ಅವ್ರ ಅಪ್ಪ ಬಂದಿರ್ತಾರೆ. ಅವ್ರ ಹಂಗೆ ಪಾಸ್ ಆಗ್ಬೇಕಾದ್ರೆ ಅಲ್ಲಿ ಲೀವ್ನ್ ಕುತ್ಕೊಂಡಿರೋದು ನೋಡ್ಬಿಟ್ಟು ಸಖತ್ ಶಾಕ್ ಆಗೋದ್ರು. ಇದೇ ನೀ ಹುಡುಗಿ ಇಲ್ಲಿ ಕುತ್ಕೊಂಡಿದ್ದಾಳೆ, ಟೋಕಿನಲ್ಲಿ ಸತ್ತೋದ್ಲು ಅಂತ ಹೇಳಿದ್ರಲ್ವಾ, ಈ ಹುಡುಗಿ ಇಲ್ಲಿದ್ದಾಳೆ, ಹಂಗಾದ್ರೆ ನನ್ ಮಗಳು ಗಾಂಗ್ಸೋ ಹೇಳಿದ್ದೆಲ್ಲ ನಿಜಾನೇನಾ ಅನ್ನೋ ತರ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು. ಈ ತರ ನೋಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಗಾಂಗ್ಸೋ ಬಂದ್ಬಿಟ್ಲು. ಅವ್ರ ಅಪ್ಪ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಅಪ್ಪ ಕೂಡ ಲೀವ್ ನ ನೋಡಿರೋ ತರ ಏನು ತೋರ್ಸ್ಕೊಳ್ಳೋದಿಲ್ಲ. ಅವಳ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಂಗೆ ಅವತ್ತು ನೈಟ್ ನೋಡಿಸ್ತಾರೆ. ಲೀವ್ ನ ಮೀಟ್ ಮಾಡ್ಬೇಕು ಅಂತ ಹಾನ್ ಬಂದು ಅವ್ರ ಮನೆ ಗೇಟ್ ಹತ್ರ ವೇಟ್ ಮಾಡ್ತಾ ಇರ್ತಾನೆ. ಲೀವ್ ಬಂದು ಹೊರಗಡೆ ಬರ್ಲಿಲ್ಲ. ಬಟ್ ಲೀವ್ ನಿಂದ ಮೆಸೇಜ್ ಬರುತ್ತೆ, ಎಲ್ಲಿ ಇದೆಯಾ ಹಾನ್ ಅಂತ. ಹಾನ್ ಇವಾಗ ತಾನೆ ನಾನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೊರಗಡೆ ಬರೋಣ ಅನ್ಕೊಂಡಿದೀನಿ ಅಂತ ಮೆಸೇಜ್ ಆಗ್ತಾನೆ. ಬಟ್ ಆಲ್ರೆಡಿ ಅವನು ಲೀವ್ ಅವ್ರ ಮನೆ ಹತ್ರನೇ ಇರೋದು. ಅದಕ್ಕೆ ಅವಳು ಕೂಡ ಓಕೆ ನಾನು ನಿನ್ನ ಮೀಟ್ ಮಾಡೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತೀನಿ ಅಂತ ಮೆಸೇಜ್ ಆಗ್ತಾಳೆ. ಹಂಗಾದ್ರೆ ನಾನಿಲ್ಲ ಅವಳಿಗೋಸ್ಕರ ವೇಟ್ ಮಾಡ್ತಾ ಇರೋದೊಳಗೆ ಗೊತ್ತಾಗ್ಬಾರ್ದು ಅಂತ ಇವನೇ ಬೇಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಓಡೋಗ್ತಾನೆ. ಕ್ಯಾಶುವಲ್ ಆಗಿ ಹಿಂದ್ಗಡೆಯಿಂದ ಒಳಗಡೆ ಹೋದವನು ಏನೋ ಇವಾಗೆ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರೋ ಒಂಥರ ಬರ್ತಾನೆ. ಲೀವ್ ಕೂಡ ಅಲ್ಲಿಗೆ ಹೋಗ್ತಾಳೆ. ಸಿಂಪಲ್ ಆಗಿ ಸ್ವಲ್ಪ ಮನ್ಸಿಗೆ ಬೇಜಾರಾಗಿತ್ತು, ಬಾ ಔಟಿಂಗ್ ಹೋಗೋಣ ಅಂತ ಹೇಳಿ ಅವನನ್ನ ಔಟಿಂಗ್ ಗೆ ಕರ್ಕೊಂಡು ಹೋಗ್ತಾಳೆ. ಮಾಲ್ ಅಲ್ಲೆಲ್ಲ ಸುತ್ತ ನೋಡ್ತಾರೆ, ಸಣ್ಣ ಪುಟ್ಟ ಗೇಮ್ಸ್ ಆಡ್ತಾರೆ, ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ತಾರೆ. ಆತರ
ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಒಂದು ಪಾರ್ಕ್ ಅಲ್ಲಿ ಕೂತಿರ್ಬೇಕಾದ್ರೆ ಲಿಯೋನ್ ಕೈ ಮೇಲೆ ಒಂದು ಗಾಯ ಆಗಿರೋದನ್ನೇ ಅವ್ನು ಗಮನಿಸ್ತಾನೆ. ಏನಿದು ಗಾಯ, ಇದೇವಾಗ ಆಯ್ತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಒಂದು ಮಿಡಲ್ ಏಜ್ ಅಲ್ಲಿ ನಾನು ಸೈಕಲ್ ಕಲಿಬೇಕು ಅಂತ ಅನ್ಕೊಂಡೆ, ಆ ಟೈಮಲ್ಲಿ ಗಾಯ ಆಯ್ತು ಅಂತ ಹೇಳಿದಾಗ ಹಾನ್ಗೆ ಸಖತ್ ಶಾಕು. ಯಾಕಂದ್ರೆ ಗೋಯುನ್ ಬಗ್ಗೆ ಹಾನ್ಗೆ ಚೆನ್ನಾಗೇ ಗೊತ್ತು, ಒಂದು 10 ವರ್ಷದಿಂದ ಜೊತೆಗೆ ಇದ್ದಾನೆ ಅಂತಂದ್ರೆ ಅವಳು ಯಾವಾಗ ಸೈಕಲ್ ಕತ್ಲು ಅಂತ ಇವ್ನು ಗೊತ್ತಿಲ್ಲದೆ ಇರತ್ತಾ. ಅವಳು ಚಿಕ್ಕ ವಯಸ್ಸಲ್ಲೇ ಸೈಕಲ್ ನ ಕಲ್ತ್ಕೊಂಡ್ಲು. ಬಟ್ ಇವಳು ನೋಡಿದ್ರೆ ಇವಾಗ ಮಿಡಲ್ ಏಜ್ ಅಲ್ಲಿ ಕಲ್ತ್ಕೊಳ್ತೀನಿ ಅಂತಿದ್ದಾಳೆ. ಅಷ್ಟೇ ಅಲ್ಲದೆ ಇವ್ನಿಗೆ ಒಂದು ಡೌಟ್ ಶುರುವಾಗುತ್ತೆ, ಗೋಯುನ್ಗೆ ಸ್ವಿಮ್ಮಿಂಗ್ ಚೆನ್ನಾಗೇ ಬರುತ್ತೆ, ಹಂಗ್ ಬಂದ್ರು ಅವತ್ತು ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ಳು ನೀರಲ್ಲಿ ಬಿದ್ದಾಗ ಅವಳಿಗೆ ಸ್ವಿಮ್ ಮಾಡಕ್ಕೆ ಬರ್ಲಿಲ್ಲ, ತುಂಬಾ ಕಷ್ಟಪಟ್ಲು. ಇದನ್ನೆಲ್ಲ ತಿಳ್ಕೊಂಡು ಈಗ ಅವ್ನಿಗೆ ಡೌಟ್ ಆಯ್ತು, ಟೋಕಿನಲ್ಲಿ ನಡೆದಿರೋ ಆಕ್ಸಿಡೆಂಟ್ ಆದ್ಮೇಲೆ ಇವಳು ನಡವಳಿಕೆ ಎಲ್ಲ ತುಂಬಾನೇ ಚೇಂಜ್ ಆಗಿದೆ. ಅವಳು ಮಾತಾಡೋದಾಗಿರ್ಬೋದು, ಇವಳು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಚೇಂಜ್ ಆಗಿದೆ. ಹಂಗಾದ್ರೆ ಈ ಜಾಗದಲ್ಲಿ ಇರೋದು ಗೋಯುನ್ ಅಲ್ವಾ ಅನ್ನೋ ತರ ಇವ್ನಿಗೆ ಈಗ ಲೈಟ್ ಆಗಿ ಡೌಟ್ ಸ್ಟಾರ್ಟ್ ಆಗಿರುತ್ತೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಎಪಿಸೋಡ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.